15 ವರ್ಷದ ಹುಡುಗ ಬ್ರಿಟಿಷರಿಗೆ ಕಲ್ಲಲ್ಲಿ ಹೊಡೆದ ಅನ್ನೋ ಕಾರಣಕ್ಕೋಸ್ಕರ ಅವನನ್ನ ಕರ್ಕೊಂಡು ಹೋಗಿ ಬ್ರಿಟಿಷರ ಕೋರ್ಟ್ನ ಮುಂದೆ ಕಟಕಟೆಯಲ್ಲಿ ನಿಲ್ಲಿಸಲಾಯಿತು. ಬ್ರಿಟಿಷ್ ಜಡ್ಜ್ ಪ್ರಶ್ನೆ ಕೇಳಿದ್ರು, ನಿನ್ನ ಹೆಸರೇನು ಅಂತ. ಆ ಹುಡುಗ ಅವನ ಹೆಸರು ಹೇಳಬೇಕಿತ್ತು, ಆದರೆ ಹೇಳ್ತಾನೆ, ನನ್ನ ಹೆಸರು ಆಜಾದ್, ಅಂದ್ರೆ ಸ್ವಾತಂತ್ರ್ಯ ಅಂತ ಅರ್ಥ. ಸ್ವಾತಂತ್ರ್ಯವೇ ಇಲ್ಲದ ಸಂದರ್ಭದಲ್ಲಿ ಆ ಹುಡುಗ ನನ್ನ ಹೆಸರು ಸ್ವಾತಂತ್ರ್ಯ ಅಂತ ಹೇಳ್ಕೊಂಡ. ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳಿದಾಗ ಸಮಾನತೆ ಅಂತ ಹೇಳ್ದ. ನಿಮ್ಮ ಊರು ಯಾವುದು ಅಂತ ಕೇಳಿದಾಗ ಆ ಹುಡುಗ ಏನು ಹೇಳ್ದ ಗೊತ್ತಾ? ನನ್ನ ಊರು ಜೈಲು, ಸೆರೆಮನೆ, ನನಗೆ ಅಲ್ಲೇ ಇರೋದಿಕ್ಕಿಷ್ಟ, ನನ್ನನ್ನು ಅಲ್ಲೇ ಕಳಿಸ್ಕೊಡಿ ಅಂತಂದ್ರ. ಪಿತ್ತ ನೆತ್ತಿಗೇರಿಸ್ಕೊಂಡಂತಹ ಜಡ್ಜು ಇವನನ್ನ ಕರ್ಕೊಂಡೋಗಿ 12 ಚಡಿಯೇಟುಗಳನ್ನ ಕೊಡಿ ಅಂತ ಹೇಳಿ ಶಿಕ್ಷೆ ಕೊಟ್ರೆ, ಈ ಹುಡುಗನ ಬಟ್ಟೆಗಳನ್ನೆಲ್ಲ ಬಿಚ್ಚಿ 12 ಚಡಿಯೇಟುಗಳನ್ನ ಕೊಡಲಾಗುತ್ತೆ. ಪ್ರತಿ ಏಟಿಗೂ ಕೂಡ ಈ ಹುಡುಗ ಹೇಳಿದ್ದು ಒಂದೇ ಮಾತರಂ ಅಂತ. 12 ಚಡಿಯೇಟುಗಳನ್ನ ತಿಂದ ಪೃಷ್ಠಭಾಗದಿಂದ ರಕ್ತ ಚಿಮ್ತಾ ಇತ್ತು. ಎಂಥ ಪರಿಸ್ಥಿತಿ ಅಂತಂದ್ರೆ, ಆ ಹುಡುಗನಿಗೆ ಬಟ್ಟೆಯನ್ನು ತಂದ್ಕೊಡ್ಲಾಯಿತು ಕಟ್ಕೊಳ್ಳೋದಕ್ಕೆ. ಅದಾದ ನಂತರ, ನೀನು ಒದೆ ತಿಂದಿದೀಯಾ, ಜೈಲಿನ ರೂಲು, ಹಾಲು ಕುಡಿ ಅಂತ ಹೇಳಿ ಕೊಟ್ರೆ, ಬ್ರಿಟಿಷರ ಬೂಟ್ ನೆಕ್ಕೊದರ್ದು, ನನಗಿಲ್ಲ, ಅದು ನಿಮಗೆ ಇರೋದು ಅಂತ ಹೇಳಿ ಹೇಳ್ತಾನೆ. ಅದಾದ್ಮೇಲೆ 1.5 ರೂಪಾಯಿ ತಂದು, ಇದು ಜೈಲಿನ ರೂಲು, ಬ್ಯಾಂಡೇಜ್ ಹಾಕಿಸ್ಕೊ, ಆಸ್ಪತ್ರೆಗೆ ತೋರಿಸ್ಕೊ ಅಂತ ಕೊಟ್ಟಾಗ, ಆ ಬ್ರಿಟನ್ ರಾಣಿ ಎಲಿಜಬೆತ್ ಕೊಟ್ಟಿರುವಂತಹ ಭಿಕ್ಷೆಯನ್ನ ನಾನ್ ತಗೊಳ್ಳೋದಿಲ್ಲ ಅಂತ ಹೇಳಿ ಬ್ರಿಟಿಷರ ಮುಖಕ್ಕೆ ಬಿಸಾಕಿ ಹೋದಂತಹ ವೀರ ಯುವಕ ಚಂದ್ರಶೇಖರ್ ಆಜಾದ್ ಮುಂದೆ ತನ್ನ ಜೊತೆಗಿದ್ದವರೇ ಪಿತೂರಿ ಮಾಡಿ ತನ್ನನ್ನ ಬ್ರಿಟಿಷರಿಗೆ ಹಿಡ್ಕೊಟ್ಟಾಗಲೂ ಕೂಡ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗೋದಿಲ್ಲ ಅಂತ ಹೇಳಿ ತನ್ನ ಬಳಿ ಇದ್ದಂತಹ ಪಿಸ್ತೂಲನ್ನ ತನ್ನ ಹಣೆಗೆ ಇಟ್ಕೊಂಡು, ದುಶ್ಮನೋಂ ಕೆ ಗೋಲಿಯೋನ್ ಸೆ ಸಾಮ್ನಾ ಕರೂಂಗಾ, ಮೇ ಆಜಾದ್ ಹೂ ಆಜಾದಿ ರಹೂಂಗಾ. ಹುಟ್ಟಬೇಕಿದ್ರೆ ಸ್ವತಂತ್ರನಾಗಿ ಹುಟ್ಟಿದ್ದೀನಿ, ಸಾಯ್ಬೇಕಿದ್ರು ಸ್ವತಂತ್ರನಾಗೆ ಸಾಯ್ತೀನಿ, ಈ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗೋದಿಲ್ಲ ಅಂತ ಹೇಳಿ ಪ್ರಾಣವನ್ನ ತಾಯಿ ಭಾರತಿಗೆ ಅರ್ಪಣೆ ಮಾಡಿಕೊಂಡಂತಹ ವೀರ ಚಂದ್ರಶೇಖರ್ ಆಜಾದ್. ನೆನಪಿಸ್ಕೊಳ್ಬೇಕಲ್ವಾ? ಒಂದೇ ಮಾತರಂ.